ನೈಟೇ ಒಂದು ಹಾರ್ಟ್ ಬ್ರೇಕ್ ಆಗಿತ್ತು. ಸೊ ಬೆಳಿಗ್ಗೆ ಏನಾದರೂ ಡಬ್ಬಾ ಸ್ಮ್ಯಾಕ್ ಡೌನ್ ನೋಡೋದಕ್ಕೆ ಸಿಕ್ಕರೆ ಏನು ಗುರು ದಿನ ಅಂತ ಬೈಕೋಣ ಅಂತ ಇದ್ದೆ. ಬಟ್ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಸೊ ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ರೇ ಮಿಸ್ಟೀರಿಯೋ ಹಾಗೆ ಸಾಂಟಾಸ್ ಎಸ್ಕೋಬಾರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ನಿಕ್ ಕಾರ್ಡಿಸ್ ಅವರು LWO ಹಾಗೆ ಲಿಗಾಡೋ ಡೆಲ್ ಫಂಟಾಸ್ಮಾ ಅವ್ರನ್ನ ರಿಂಗ್ ಸೈಡ್ ಇಂದ ಬ್ಯಾನ್ ಕೂಡ ಮಾಡಿರ್ತಾರೆ. ಸೊ ಒಂದು ಅದ್ಭುತವಾದ ಮ್ಯಾಚ್ ಅಂತಾನೆ ಹೇಳ್ಬೋದು. ನಮಗೆ ರೇ ಮಿಸ್ಟೀರಿಯೋ ಅವರ ಕಡೆಯಿಂದ ಸಖತ್ತು ಡಾಮಿನೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಇನ್ನೇನು ನಮ್ಮ ರೇ ಮಿಸ್ಟೀರಿಯೋ ಅವರು ವಿನ್ ಆಗಬೇಕು ಅಷ್ಟೊತ್ತಿಗೆ ಒಬ್ಬ ಮಾಸ್ಕ್ ಹಾಕೊಂಡು ಬಂದಂತಹ ವ್ಯಕ್ತಿ ರೇ ಮಿಸ್ಟೀರಿಯೋ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡ್ತಾರೆ. ಸೊ ರೇ ಮಿಸ್ಟೀರಿಯೋ ಅವ್ರಿಗೂ ಕೂಡ ಗೊತ್ತಾಗೋದಿಲ್ಲ ಯಾವನ್ ಗುರು ಇವನು ನನ್ ಮಾಸ್ಕ್ ಹಾಕೊಂಡು ನನ್ನ ತರನೇ ಬಂದು ನಿಂತಿದ್ದೇನಲ್ಲ ಅಂತ. ಬಟ್ ಅದಾದ್ಮೇಲೆ ಗೊತ್ತಾಗುತ್ತೆ, ಓ ಇದು ನನ್ನ ಸ್ಟ್ಯಾಂಪೇ ಅಂತ. ಎಸ್, ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಇವತ್ತು ನಮ್ಮ ರೇ ಮಿಸ್ಟೀರಿಯೋ ಅವರ ಮಾಸ್ಕ್ ನ ಹಾಕೊಂಡು ಬಂದ್ಬಿಟ್ಟು ರೇ ಮಿಸ್ಟೀರಿಯೋ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಅಡ್ವಾಂಟೇಜ್ ನ ತಗೊಂಡು ನಮ್ಮ ಕೇರಿಯನ್ ಕ್ರಾಸ್ ಅವರು ಪ್ಯಾಂಟಮ್ ಡೈವರ್ ಯೂಸ್ ಮಾಡಿ ನಮ್ಮ ರೇ ಮಿಸ್ಟೀರಿಯೋ ಅವ್ರನ್ನ ಪಿನ್ ಮಾಡಿ ಈ ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಸೊ ತಂದೆ ಮಗನ ಸ್ಟೋರಿ ಇನ್ನೂ ಕೂಡ ಮುಂದುವರಿಯುತ್ತಾ ಇದೆ. ಅಂಡ್ ಈಗ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಸಾಂಟಾಸ್ ಎಸ್ಕೋಬಾರ್ ಅವರ ಜೊತೆ ಸೇರ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ರಸಲ್ ಮೇನಿಯಾದ ಅನ್ಡಿಸ್ಪ್ಯೂಟೆಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಲ್ಯಾಡರ್ ಮ್ಯಾಚ್ ಗೆ ಕ್ವಾಲಿಫೈ ಆಗುವಂತಹ ಒಂದು ಟೂರ್ನಮೆಂಟ್ ನ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಲೂಕ್ ಗ್ಯಾಲೋಸ್ ಹಾಗೆ ಕಾರ್ಲ್ ಆಂಡರ್ಸನ್ ವರ್ಸಸ್ ನಮ್ಮ ಆಸ್ಟನ್ ಥಿಯರಿ ಹಾಗೆ ಗ್ರೇಸನ್ ವಾಲರ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್. ಈ ಮ್ಯಾಚ್ ಅಲ್ಲಿ ನಮ್ಮ ಲೂಕ್ ಗ್ಯಾಲೋಸ್ ಹಾಗೆ ಕಾರ್ಲ್ ಆಂಡರ್ಸನ್ ತುಂಬಾನೇ ಡಾಮಿನೇಟ್ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಇನ್ನೇನು ಅವರೇ ಗೆಲ್ಲುವಂತಹ ಮೂಮೆಂಟ್ ಕೂಡ ಬಂದಿರುತ್ತೆ. ಬಟ್ ಬುದ್ಧಿನ ಉಪಯೋಗಿಸಿದಂತಹ ನಮ್ಮ ಆಸ್ಟನ್ ಥಿಯರಿ ಹಾಗೆ ಗ್ರೇಸನ್ ವಾಲರ್ ಅವರು ಇವ್ರನ್ನ ರೋಲ್ ಅಪ್ ಮುಖಾಂತರ ಪಿನ್ ಮಾಡಿ ಈ ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಅಂಡ್ ನಮ್ಮ ಆಸ್ಟನ್ ಥಿಯರಿ ಹಾಗೆ ಗ್ರೇಸನ್ ವಾಲರ್ ಅವರು ನೆಕ್ಸ್ಟ್ ರೌಂಡಿಗೆ ಅಂದ್ರೆ ಫೈನಲ್ಸ್ಗೆ ಕ್ವಾಲಿಫೈ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ನಯೋಮಿ ಹಾಗೆ ಯೋಸ್ಕೈ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿ ನಮ್ಮ ಯೋಸ್ಕೈ ಅವರ ಜೊತೆ ಪೂರ್ತಿ ಡ್ಯಾಮೇಜ್ ಕಂಟ್ರೋಲ್ ಕೂಡ ಬಂದಿತ್ತು. ಅಂಡ್ ಅದ್ರ ಜೊತೆಗೆ ನಮ್ಮ ಆಸ್ಕಾ ಅವರು ಕೂಡ ಇದ್ರು. ಆಸ್ಕಾ ಅವ್ರನ್ನ ನೋಡಿ ನನಗಂತೂ ತುಂಬಾನೇ ಖುಷಿ ಆಯಿತು. ಸೊ ಆಸ್ಕಾ ಅವರು ಸ್ಮ್ಯಾಕ್ ಡೌನ್ಗೆ ಬಂದಿರೋದನ್ನ ನೋಡಿದ್ರೆ ಅಷ್ಟೊಂದೇನು ಸೀರಿಯಸ್ ಇಂಜುರಿ ಆಗಿಲ್ಲ ಅಂತ ಅನ್ಕೋತೀನಿ. ಏನೇ ಆಗಲಿ ಆಸ್ಕಾ ಅವರು ಕೂಡ ಇವತ್ತು ನಮಗೆ ಶೋ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗೇ ಇತ್ತು ಅಂತಾನೆ ಹೇಳ್ಬೋದು. ಚೆನ್ನಾಗೇ ಸಾಕ್ತಾ ಇರುತ್ತೆ. ಅಂಡ್ ನಮ್ಮ ನಯೋಮಿ ಅವರು ಗೆಲ್ಲೋ ಮೂಮೆಂಟ್ ಕೂಡ ಬರುತ್ತೆ. ಬಟ್ ಆ ಕಡೆಯಿಂದ ನಮ್ಮ ಡ್ಯಾಮೇಜ್ ಕಂಟ್ರೋಲ್ ಅವರು ನಯೋಮಿ ಅವ್ರನ್ನ ಗೆಲ್ಲೋದಕ್ಕೆ ಬಿಡೋದಿಲ್ಲ. ಅವರು ಬಂದು ಇಂಟರ್ಫೈರ್ ಮಾಡ್ತಾರೆ. ಅಂಡ್ ಇಂಟರ್ಫೈರೆನ್ಸ್ ಇಂದ ನಮ್ಮ ಯೋಸ್ಕೈ ಅವರು ತಮ್ಮ ಮೂನ್ ಸಾಲ್ಟ್ ನ ಯೂಸ್ ಮಾಡಿ ನಯೋಮಿ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೋತಾರೆ. ನಮ್ಮ ನಯೋಮಿ ಅವರು ಸೋತಾದ್ಮೇಲೂ ಕೂಡ ನಮ್ಮ ಯೋಸ್ಕೈ ಹಾಗೆ ಡ್ಯಾಮೇಜ್ ಕಂಟ್ರೋಲ್ ಅವರು ನಯೋಮಿ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಂಡ್ ಇಲ್ಲಿ ನಮ್ಮ ನಯೋಮಿ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ಬಿಯಾಂಕಾ ಬ್ಲೇಯರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬಿಯಾಂಕಾ ಬ್ಲೇಯರ್ ಅವರು ಕಾಪಾಡೋದಕ್ಕೆ ಬರ್ತಾರೆ, ಒಂದ್ ರೇಂಜ್ಗೆ ಕಾಪಾಡ್ತಾರೆ ಕೂಡ. ಬಟ್ ಹಿಂದಗಡೆಯಿಂದ ನಮ್ಮ ಡಕೋಟಾ ಕೈ ಅವರು ಬಂದ್ಬಿಟ್ಟು ಬಿಯಾಂಕಾ ಬ್ಲೇಯರ್ ಅವರ ಕಾಲ್ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ ಇಡೀ ಡ್ಯಾಮೇಜ್ ಕಂಟ್ರೋಲ್ ನಮ್ಮ ಬಿಯಾಂಕಾ ಬ್ಲೇಯರ್ ಅವರ ಮೇಲೂ ಕೂಡ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇವರು ಈಗಾಗಲೇ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಬೇಲಿ ಅವರ ಮೇಲೂ ಕೂಡ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ಬಂದಿರ್ತಾರೆ. ಸೊ ಕಾಪಾಡೋದಕ್ಕೆ ಬಂದಂತಹ ನಮ್ಮ ಬಿಯಾಂಕಾ ಬ್ಲೇಯರ್ ಅವರ ಮೇಲೂ ಕೂಡ ಡ್ಯಾಮೇಜ್ ಕಂಟ್ರೋಲ್ ಅವರು ತಮ್ಮ ದರ್ಪನ ತೋರಿದ್ದಾರೆ. ನೋಡೋಣ ನೆಕ್ಸ್ಟ್ ವೀಕು ಪ್ರಾಬಬ್ಲಿ ಇವ್ರನ್ನ ಕಾಪಾಡೋದಕ್ಕೆ ಇನ್ನ ಒಬ್ಬರ ಎಂಟ್ರಿ ನೋಡೋದಕ್ಕೆ ಸಿಗಬಹುದು. ಆ ಎಂಟ್ರಿ ಬೇರೆ ಯಾರ್ದು ಅಲ್ಲ, ಪ್ರಾಬಬ್ಲಿ ನಮ್ಮ ಜೇಡ್ ಕಾರ್ಗಿಲ್ ಅವ್ರದ್ದಾಗಿರ್ಬೋದು. ಯಾಕಂದ್ರೆ ಅಫಿಷಿಯಲಿ ನಮ್ಮ ಜೇಡ್ ಕಾರ್ಗಿಲ್ ಅವರು ಸ್ಮ್ಯಾಕ್ ಡೌನ್ ರೋಸ್ಟರಿಗೆ ಬಂದಿದ್ದಾರೆ. ಇದನ್ನ WWE ಅವರು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ವೀಕಿನ ಸ್ಮ್ಯಾಕ್ ಡೌನ್ ಗೆ ನಮಗೆ ಜೇಡ್ ಕಾರ್ಗಿಲ್ ಅವರ ಇನ್ ರಿಂಗ್ ಅಪಿಯರೆನ್ಸ್ ನ ಕೂಡ WWE ಅವರು ಅನೌನ್ಸ್ ಮಾಡಿದ್ದಾರೆ. ನೋಡೋಣ ಜೇಡ್ ಕಾರ್ಗಿಲ್ ಅವರು ಯಾವ ರೀತಿ ನಮಗೆ ಮುಂದಿನ ವಾರದ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರು ನಿಕ್ ಕಾರ್ಡಿಸ್ ಅವರ ಜೊತೆ ಲೋಗನ್ ಪೋಲ್ ಅವರ ವಿಚಾರವಾಗಿ ಏನೋ ಒಂದು ವಿಷಯನ ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ನಮ್ಮ ಪ್ರಿಟಿ ಡೆಡ್ಲಿ ಅವರು ಬರ್ತಾರೆ. ಪ್ರಿಟಿ ಡೆಡ್ಲಿ ಅವರು ಬಂದ್ಬಿಟ್ಟು ನಾವು ರಸಲ್ ಮೇನೆಗೆ ಹೋಗ್ತಾ ಇಲ್ಲ ಹಾಗೆ ಹೀಗೆ ಅಂತ ಕಂಪ್ಲೇಂಟ್ ಮಾಡೋದಕ್ಕೆ ಶುರು ಮಾಡ್ಕೊಬಿಡ್ತಾರೆ. ಅಂಡ್ ನಮ್ಮ ಕೆವಿನ್ ಓಯನ್ಸ್ ಅವರು ನಾನಿಲ್ಲಿ ಮಾತಾಡ್ತಾ ಇದ್ದೀನಿ ಗುರು, ನೀನ್ ಯಾಕೆ ಮಧ್ಯದಲ್ಲಿ ಭಯ ಆಗ್ತಾ ಇದೆಯಾ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಪ್ರಿಟಿ ಡೆಡ್ಲಿ ಅವರು ಇದು ಟ್ಯಾಗ್ ಟೀಮ್ ವಿಚಾರ, ನಿನಗೆ ಟ್ಯಾಗ್ ಟೀಮ್ ಬಗ್ಗೆ ಏನು ಕೂಡ ಗೊತ್ತಿಲ್ಲ, ನಮಗೆ ಅನ್ಯಾಯ ಆಗಿದೆ, ಬೆಸ್ಟ್ ಟ್ಯಾಗ್ ಟೀಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬೇಕಾದ್ರೆ ನಮ್ಮ ಕೆವಿನ್ ಓಯನ್ಸ್ ಅವರು ಟ್ಯಾಗ್ ಟೀಮ್ ಬಗ್ಗೆ ನನಗೆ ಗೊತ್ತಿಲ್ವಾ, ನಾನು ಕಳೆದ ಬಾರಿ ರಸಲ್ ಮೇನಿಯಾದಲ್ಲಿ ಮೇನ್ ಇವೆಂಟ್ ಅಲ್ಲಿ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ವಿನ್ ಆಗಿದ್ದೆ. ಅಂಡ್ ಆ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಕೂಡ ಗೆದ್ದಿದ್ದೆ. ಸೊ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಮುಂದಿನ ವಾರ ಸ್ಮ್ಯಾಕ್ ಡೌನ್ ನಲ್ಲಿ ನಿಮ್ಮಿಬ್ರನ್ನ ನಾನು ಹಾಗೆ ನನ್ನ ಟ್ಯಾಗ್ ಟೀಮ್ ಪಾರ್ಟ್ನರ್ ಫೇಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂಡ್ ಪ್ರಿಟಿ ಡೆಡ್ಲಿ ಅವರು ಕೂಡ ಇವನ್ ಟ್ಯಾಗ್ ಟೀಮ್ ಪಾರ್ಟ್ನರ್
ವಿನ್ನರ್ ಯಾರಾಗ್ತಾರಪ್ಪ ಅಂತ ನಗಾಡ್ತಾ ಇರ್ತಾರೆ. ಸಡನ್ ಆಗಿ ಅವ್ರ ಹಿಂದೆನೆ ನಮ್ಮ ರ್ಯಾಂಡಿ ಓಟನ್ ಅವರು ಕೂಡ ನಿಂತಿರ್ತಾರೆ. ನಮ್ಮ ಕೆವಿನ್ ಓವೆನ್ಸ್ ಅವರು ನೀನು ನೆಕ್ಸ್ಟ್ ವೀಕ್ ನನ್ನ ಟ್ಯಾಗ್ ಟೀಮ್ ಪಾರ್ಟ್ನರ್ ಆಗ್ತೀಯಾ ಅಂತ ರ್ಯಾಂಡಿ ಓಟನ್ ಅವ್ರಿಗೆ ಕೇಳ್ತಾರೆ. ನಮ್ಮ ರ್ಯಾಂಡಿ ಓಟನ್ ಅವ್ರನ್ನ ನೋಡಿ ಪ್ರಿಟಿ ಡೆಡ್ಲಿ ಅವರೆಲ್ಲ ಎದುರುಕೋಬಿಡ್ತಾರೆ. ನಮ್ಮ ರ್ಯಾಂಡಿ ಓಟನ್ ಅವರು ಕೂಡ ಹೌದು ನಾನು ಆಗ್ತೀನಿ ಅಂತ ಹೇಳ್ತಾರೆ. ಅಂಡ್ ಡಬ್ಲ್ಯೂ ಅವರು ನೆಕ್ಸ್ಟ್ ವೀಕಿನ ಸ್ಮ್ಯಾಕ್ ಡೌನ್ಗೆ ಪ್ರಿಟಿ ಡೆಡ್ಲಿ ವರ್ಸಸ್ ಕೆವಿನ್ ಓವೆನ್ಸ್ ಹಾಗೆ ರ್ಯಾಂಡಿ ಓಟನ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಬುಕ್ ಮಾಡಿದೆ. ಲಿಟರಲಿ ಈ ಸೆಗ್ಮೆಂಟ್ ನಮ್ಮ ರ್ಯಾಂಡಿ ಓಟನ್ ಅವರು ಸಡನ್ ಸರ್ಪ್ರೈಸ್ ಆಗಿ ಬಂದಂತಹ ಮೂಮೆಂಟ್ ಇತ್ತಲ್ಲ, ಅದಂತೂ ಸಖತ್ತಾಗಿತ್ತು. ಇದಾದ್ಮೇಲೆ ನಮಗೆ ಎಜೆ ಸ್ಟೈಲ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಎಜೆ ಸ್ಟೈಲ್ ಅವರು ಮನೇಲಿ ಕೂತ್ಕೊಂಡು ಏನೋ ಒಂದು ವಿಚಾರನ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಆರನ್ ಹೊಡೆಯುವಂತಹ ಸೌಂಡ್ ಬರುತ್ತೆ. ನಮ್ಮ ಎಜೆ ಸ್ಟೈಲ್ ಅವರು ಯಾವನ್ ಗುರು ಹಿಂಗ್ ಆರನ್ ಬರುಸ್ತಾ ಇರೋನು ಅಂತ ಹೊರಗಡೆ ಹೋಗಿ ನೋಡಿದಾಗ ಅಲ್ಲಿಗೆ ನಮ್ಮ LA ನೈಟ್ ಅವರು ಹೋಗಿರ್ತಾರೆ. ಸೊ ನಮ್ಮ LA ನೈಟ್ ಅವರು ಹೇಳ್ತಾರೆ, ನೀನ್ ಎಲ್ಲಿದ್ರು ನಾನು ಬಿಡೋದಿಲ್ಲ ಅಂತ ಹೇಳಿದ್ದೆ, ಸೊ ನಾನು ನಿಮ್ಮ ಮನೆಗೆ ಹುಡಿಕೊಂಡು ಬಂದಿದ್ದೀನಿ ಅಂತ LA ನೈಟ್ ಅವರು ಎಜೆ ಸ್ಟೈಲ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಬಟ್ ಅಷ್ಟೊತ್ತಿಗೆ ಅಲ್ಲಿಗೆ ನಮ್ಮ ಪೊಲೀಸ್ಗಳೆಲ್ಲ ಬಂದ್ಬಿಟ್ಟು LA ನೈಟ್ ಅವ್ರನ್ನ ಇಟ್ಕೊಂಡು ತಮ್ಮ ಜೀಪಲ್ಲಿ ಕೂರಿಸ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ನಿನ್ನೆ ನೈಟ್ ವಿಡಿಯೋದಲ್ಲೇನೆ ಹೇಳಿದ್ದೆ, ಪ್ರಾಬಬ್ಲಿ ನಾಳಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಥವಾ ಅದರ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಅಲ್ಲಿ ಈ ರೀತಿಯ ಒಂದು ವಿಡಿಯೋನ ಡಬ್ಲ್ಯೂ ಅವರು ನಮಗೆ ತೋರಿಸ್ತಾರೆ ಅಂತ. ಸೊ ಅದು ನಿಜ ಆಗಿದೆ. ನಮ್ಮ LA ನೈಟ್ ಅವರು ಎಜೆ ಸ್ಟೈಲ್ ಅವರ ಮನೆಗೆ ನುಗ್ಗಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಂಡ್ ಡಬ್ಲ್ಯೂ ಅವರು ಇದನ್ನ ಟ್ರಿಪಲ್ ಎಚ್ ಆಗಿ ರ್ಯಾಂಡಿ ಓಟನ್ ಅವರ ವಿಚಾರದಲ್ಲಿ ತೋರಿಸ್ತಲ್ಲ ಇಂಪ್ಯಾಕ್ಟ್ಫುಲ್ ಆಗಿ, ಆ ರೀತಿಯ ಇಂಪ್ಯಾಕ್ಟ್ಫುಲ್ ಆಗೇನು ನಮಗೆ ಈ ವಿಚಾರ ನೋಡೋದಕ್ಕೆ ಸಿಗ್ಲಿಲ್ಲ. ಇದಾದ್ಮೇಲೆ ನಮಗೆ ಅನ್ಡಿಸ್ಪ್ಯೂಟೆಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಟೂರ್ನಮೆಂಟ್ ನ ಇನ್ನ ಒಂದು ಕ್ವಾಲಿಫಿಕೇಶನ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. AOP ವರ್ಸಸ್ ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರ ನಡುವೆ. ಈ ಮ್ಯಾಚ್ ಕಡೆ ಬರೋದಾದ್ರೆ ನಮ್ಮ AOP ಅವರು ಗೆಲ್ತಾರೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿರ್ತೀವಿ. ಬಟ್ ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರು ಲಕ್ಕಿ ಆಗ್ತಾರೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಸ್ಟ್ರೀಟ್ ಪ್ರಾಫಿಟ್ ಅವರು AOP ನ ರೋಲ್ ಅಪ್ ಮಾಡಿ ಪಿನ್ ಮಾಡಿ ಈ ಮ್ಯಾಚ್ ಅಲ್ಲಿ ವಿನ್ ಆಗೋದ್ರ ಮುಖಾಂತರ ಅವರು ನೆಕ್ಸ್ಟ್ ರೌಂಡ್ಗೆ ಅಂದ್ರೆ ಫೈನಲ್ಸ್ ಗೆ ಕ್ವಾಲಿಫೈ ಆಗಿದ್ದಾರೆ. ಸೊ ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರು ಗೆದ್ದಾದ್ಮೇಲೆ ನಮ್ಮ ಬಾಬಿ ಲ್ಯಾಶ್ಲಿ ಅವರು ಕೂಡ ಬಂದ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಪಾಲ್ ಹಿಮೆನ್ ಅವರು ರೋಮನ್ ರೈನ್ಸ್ ಅವರಿಗೆ ಕಾಲ್ ಮಾಡಿ ಹೇಳ್ತಾ ಇರ್ತಾರೆ, ಕೋಡಿ ರೋಡ್ಸ್ ಅವರು ಸ್ಮ್ಯಾಕ್ ಡೌನ್ ಗೆ ಒಬ್ಬರೇ ಬಂದಿದ್ದಾರೆ, ಸೊ ನೀವಿವಾಗ ಹೊರಗಡೆ ಬರ್ಬೋದು ಅಂತ. ಅಂಡ್ ನಮಗೆ ರೋಮನ್ ರೈನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ರೋಮನ್ ರೈನ್ಸ್ ಹಾಗೆ ಪಾಲ್ ಹಿಮೆನ್ ಇವರಿಬ್ರು ಕೂಡ ರಿಂಗಿಗೆ ಬರ್ತಾರೆ. ಕ್ರೌಡ್ ಫುಲ್ ಕೋಡಿ ರೋಡ್ಸ್ ಅನ್ನೋ ಒಂದು ಚಾನ್ಸ್ ನ ಮಾಡ್ತಾ ಇರುತ್ತೆ. ಅದನ್ನ ನೋಡಿ ನಮ್ಮ ರೋಮನ್ ರೈನ್ಸ್ ಅವರು ಪಾಲ್ ಹಿಮೆನ್ ಅವರ ಕೈಯಿಂದ ಮೈಕ್ ನ ಇಸ್ಕೊಂಡು ವೈಸ್ ಮ್ಯಾನ್ ಒಂದು ಪ್ರಾಮಿಸ್ ನ ಮಾಡಿದ್ರು. ಅಂಡ್ ನಾನು ಆ ಪ್ರಾಮಿಸ್ ನ ಉಳಿಸ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಮ್ಯಾನ್ ಆಫ್ ಮೈ ವರ್ಲ್ಡ್, ಸೊ ನಾನು ಇಲ್ಲಿಗೆ ಒಬ್ನೇ ಬಂದಿದ್ದೀನಿ. ಸೊ ಕೋಡಿ ರೋಡ್ಸ್ ನೀನು ಯಾವುದೇ ಭಯ ಇಲ್ದಲೆ ಇಲ್ಲಿಗೆ ಬಂದು ನನ್ನನ್ನ ಅಕ್ನಾಲೇಜ್ ಮಾಡು ಅಂತ ರೋಮನ್ ರೈನ್ಸ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಕರೀತಾರೆ. ಅಂಡ್ ನಮಗೆ ಕೋಡಿ ರೋಡ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ರಿಂಗಿಗೆ ಬರ್ತಾರೆ, ರೋಮನ್ ರೈನ್ಸ್ ಅವರ ಎದುರುಗಡೆ ನಿಂತ್ಕೋತಾರೆ. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನಾನು ನನ್ನ ಮಾತನ್ನ ಉಳಿಸ್ಕೊಂಡಿದ್ದೀನಿ, ಯಾಕಂದ್ರೆ ಐ ಆಮ್ ದ ಮ್ಯಾನ್ ಆಫ್ ಮೈ ವರ್ಲ್ಡ್, ಸೊ ನಾನು ಇಲ್ಲಿಗೆ ಒಬ್ಬಟ್ಟಿಯಾಗಿ ಬಂದಿದ್ದೀನಿ, ನೀನು ಕೂಡ ಒಂಟಿಯಾಗಿ ಬಂದಿದ್ಯಾ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಕೋಡಿ ರೋಡ್ಸ್ ಅವ್ರಿಗೆ ಹೇಳ್ತಾರೆ. ಇದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ನೀನು ಮ್ಯಾನ್ ಆಫ್ ಮೈ ವರ್ಲ್ಡ್ ಆಗಿದ್ರೆ ನಾನು ಕೂಡ ನನ್ನ ಮಾತನ್ನ ಉಳಿಸ್ಕೊಳ್ಳುವಂತಹ ವ್ಯಕ್ತಿ, ಸೊ ನೀನು ಇಲ್ಲಿಗೆ ಒಂಟಿಯಾಗಿ ಬಂದಿದ್ರೆ ನಾನು ಕೂಡ ಇಲ್ಲಿಗೆ ಒಂಟಿಯಾಗಿ ಬಂದಿರ್ತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ. ಇದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು, ನೀನು ನಿಜವಾಗ್ಲೂ ಕೂಡ ದೊಡ್ಡ ಈಡಿಯಟ್, ನೀನು ನಿಜವಾಗ್ಲೂ ಕೂಡ ದೊಡ್ಡ ಸ್ಟುಪಿಡ್, ನಿಜವಾಗ್ಲೂ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಿದ್ರೆ ನೀನು ಈ ಕಂಪನಿಯ ಫೇಸ್ ಆಗೋದಕ್ಕೆ ಲಾಯಕ್ಕೆ ಇಲ್ಲ, ಯಾಕಂದ್ರೆ ನೀನು ತುಂಬಾ ದೊಡ್ಡ ಈಡಿಯಟ್. ನಾನು ಈ ರೀತಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀನು ನಿನ್ನ ಟ್ಯಾಗ್ ಟೀಮ್ ಪಾರ್ಟ್ನರ್ ಆಗಿ ರಸಲ್ ಮೇನಿಯಾದಲ್ಲಿ ಸೆತ್ ಫ್ರೀಕಿನ್ ರಾಲಿನ್ಸ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ಯಾ. ನನಗಂತೂ ಅರ್ಥ ಆಗ್ತಾ ಇಲ್ಲ ನೀನು ಯಾವ ರೀತಿ ಸೆತ್ ರಾಲಿನ್ಸ್ ಅವ್ರನ್ನ ನಂಬುತ್ತಿದ್ಯಾ ಅಂತ. ಯಾಕಂದ್ರೆ ಕಳೆದ ಮಂಡ್ಯ ನೈಟ್ ರೋಲಿ ನಿನಗೆ ಸೆತ್ ರಾಲಿನ್ಸ್ ಅವರ ಅಗತ್ಯಕತೆ ಇದ್ದಾಗ ಸೆತ್ ರಾಲಿನ್ಸ್ ಅವರು ಎಲ್ಲಿದ್ರು? ಅವರು ಎಲ್ಲೂ ಕೂಡ ಇರಲಿಲ್ಲ. ಅಂಡ್ ಸೆತ್ ರಾಲಿನ್ಸ್ ನಿನಗೆ ಏನ್ ಹೇಳಿದ್ದ? ನಾನು ನಿನ್ನ ಶೀಲ್ಡ್ ಆಗ್ತೀನಿ ಅಂತ ಹೇಳಿದ್ದ ಅಲ್ವಾ? ನಿನಗೆ ಸ್ವಲ್ಪ ರಿಮೈಂಡ್ ಮಾಡಬೇಕು ಅಂತ ಅನ್ಕೋತೀನಿ. ಯಾಕಂದ್ರೆ ನಾನು ಕೂಡ ಸೆತ್ ರಾಲಿನ್ಸ್ ಇಬ್ರು ಕೂಡ ಒಂದೇ ಟ್ಯಾಗ್ ಟೀಮ್ ಅಲ್ಲಿ ಇದ್ವಿ. ಆ ಟ್ಯಾಗ್ ಟೀಮ್ ನೇಮು ಶೀಲ್ಡ್. ಎಲ್ಲರಿಗೂ ಕೂಡ ನೆನಪಿರುತ್ತೆ ಅಂತ ಅನ್ಕೋತೀನಿ. ನಾವೆಲ್ಲರೂ ಕೂಡ ಡಬ್ಲ್ಯೂ ಇಲ್ಲಿ ಒಳ್ಳೆ ಕೆಲಸನ ಮಾಡಿಲ್ಲ ಅಂದ್ರೂ ಕೂಡ ನಾವೆಲ್ಲರೂ ಕೂಡ ತುಂಬಾನೇ ಫ್ಯಾಮಿಲಿ ರೀತಿ ಇದ್ವಿ ಅಂಡ್ ಮುಂದೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ಒಂದು ಮೂಮೆಂಟ್ ಅಲ್ಲಿ ಸೆತ್ ರಾಲಿನ್ಸ್ ಅವರು ನನ್ನ ಮೇಲೆ ಮೋಸ ಮಾಡ್ತಾರೆ ಅಂಡ್ ಅದೇ ವ್ಯಕ್ತಿನ ಮತ್ತೆ ನೀನು ನಂಬುತ್ತಾ ಇದೀಯಾ. ನನಗಂತೂ ಅರ್ಥ ಆಗ್ತಾ ಇಲ್ಲ ನೀನು ಯಾವ ರೀತಿ ಸೆತ್ ರಾಲಿನ್ಸ್ ಅವ್ರನ್ನ ನಂಬುತ್ತಿದೆಯಾ ಅಂತ. ಅದಕ್ಕೋಸ್ಕರ ನೀನು ಒಬ್ಬ ಸ್ಟುಪಿಡ್ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಇದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ಓಕೆ ನೀನು ಶೀಲ್ಡ್ ಬಗ್ಗೆ ಮಾತಾಡ್ತಾ ಇದೆಯಾ ಅಲ್ವಾ, ಶೀಲ್ಡ್ ನೆನಪಿದೆ ಅಂತ ನೀನು ನನಗೆ ಕೇಳಿದೆ ಅಲ್ವಾ. ಶೀಲ್ಡ್ನ ಮರೆಯೋದಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ಒನ್ ಆಫ್ ದ ಗ್ರೇಟೆಸ್ಟ್ ಫ್ಯಾಕ್ಷನ್ ಇನ್ ಡಬ್ಲ್ಯೂ ಹಿಸ್ಟ್ರಿ.
ಆ ರೇಂಜಿಗೆ ಶೀಲ್ಡ್ ತನ್ನ ನೇಮ್ನ ಮಾಡಿತ್ತು. ಆ್ಯಂಡ್ ಶೀಲ್ಡ್ ಬಗ್ಗೆ ಒಂದು ಫ್ಯಾಕ್ಟ್ ಹೇಳಬೇಕು ಅಂದರೆ ಶೀಲ್ಡ್ನ ಮೊದಲನೇ ಬಾರಿ ಸೋಲ್ಸದಂತಹ ಟೀಮು ನನ್ನ ಟೀಮು, ಕೋಡಿ ರೋಡ್ಸ್ ಟೀಮು. ಆ್ಯಂಡ್ ಸೆತ್ ರೋಲಿನ್ಸ್ ಅವರ ಬಗ್ಗೆ ಮಾತಾಡೋದಾದರೆ ನಾನು ಒಪ್ಕೋತೀನಿ, ಸೆತ್ ರೋಲಿನ್ಸ್ ಅವರಿಗೆ ನನ್ನ ಗಟ್ಸ್ ಮೇಲೆ ಸ್ವಲ್ಪ ಹೊಟ್ಟೆ ಕಿಚ್ಚಿದೆ ಆ್ಯಂಡ್ ಅವನಿಗೆ ನನ್ನನ್ನು ಕಂಡ್ರೆ ಚೂರು ಕೂಡ ಇಷ್ಟ ಇಲ್ಲ ಅಂತ. ಬಟ್ ಸೆತ್ ರೋಲಿನ್ಸ್ ಅವರಿಗೆ ನನಗಿಂತ ನಿನ್ನ ಮೇಲೆ ದ್ವೇಷ ಇದೆ, ಸೆತ್ ರೋಲಿನ್ಸ್ ಅವರಿಗೆ ನನಗಿಂತ ನಿನ್ನ ಕಂಡ್ರೆ ತುಂಬಾ ಕೋಪ ಇದೆ. ಸೊ ಕ್ರೌಡ್ನೇ ಕೇಳ್ಬಿಡ್ತೀನಿ, ನಾನು ಸೆತ್ ರೋಲಿನ್ಸ್ ಅವ್ರನ್ನ ನಂಬಬಹುದಾ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಕ್ರೌಡ್ ಬಳಿ ಕೇಳ್ತಾರೆ. ಅದಕ್ಕೆ ಕ್ರೌಡ್ ಫುಲ್ಲು ಚಿಯರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ರಸಲ್ ಮೇನಿಯಾದಲ್ಲಿ ನೀನು ನನ್ನ ಟ್ಯಾಗ್ ಟೀಮ್ ಪಾರ್ಟ್ನರ್ನ ನಾನು ನಂಬಬಹುದಾ ಅಂತ ನನಗೆ ಕೇಳ್ತಾ ಇದೀಯ ಅಲ್ವಾ. ನಾನು ಅದೇ ಪ್ರಶ್ನೆನ ನಿನಗೆ ಕೇಳ್ತೀನಿ, ನೀನು ರಸಲ್ ಮೇನಿಯಾದಲ್ಲಿ ನಿನ್ನ ಟ್ಯಾಗ್ ಪಾರ್ಟ್ನರ್ನ ನಂಬ್ತೀಯಾ, ನೀನು ರಾಕ್ ಅವ್ರನ್ನ ನಂಬುತ್ತೀಯಾ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಉಲ್ಟಾ ರೋಮನ್ ರೈನ್ಸ್ ಅವರ ತಲೆಗೇನೆ ಹುಳ ಬಿಡ್ತಾರೆ ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ಕೋಡಿ ರೋಡ್ಸ್ ನೀನು ಮೊದಲು ವಿಚಾರನ ತಿರುವಾಕೋದನ್ನ ಮೊದಲು ಬಿಡು, ನೀನು ಪೊಲಿಟಿಷಿಯನ್ಸ್ಗಳ ರೀತಿ ಇಲ್ಲಿ ಬಂದು ಮಾತಾಡೋದಿಲ್ಲ, ನೀನು ಬರೀ ಪ್ರಾಮಿಸ್ನ ಮಾಡ್ತೀಯ ಅಷ್ಟೇ. ಆ ಪ್ರಾಮಿಸ್ನ ಈಡೇರಿಸೋದಕ್ಕೆ ನಿನ್ನ ಕೈಯಲ್ಲಿ ಆಗೋದಿಲ್ಲ, ಯಾಕಂದ್ರೆ ನೀನು ನಂಬರ್ 2, ನೀನು ಬಿಗ್ಗೆಸ್ಟ್ ಗ್ರೇಟೆಸ್ಟ್ ನಂಬರ್ 2, ನೀನು ಯಾವತ್ತಿದ್ರೂ ಕೂಡ ನಂಬರ್ 2 ಆಗೇ ಇರ್ತೀಯ, ಯಾಕಂದ್ರೆ ನಂಬರ್ 1 ಅಲ್ಲಿ ನಾನು ಯಾವಾಗಲೂ ಕೂಡ ಇರ್ತೀನಿ ಅಂತ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ಓಕೆ ಈಗ ಫ್ಯಾಕ್ಟ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಜನ ಲೆಜೆಂಡ್ಸ್ಗಳು ಈ ಕಂಪನಿಯಲ್ಲಿ ಇದ್ದು ಹೋಗಿದ್ದಾರೆ. ಬ್ರೂನೋ ಸಾಮರ್ಟಿನೋ ಆಗಿರ್ಬೋದು, ಹಲ್ಕ್ ಹೋಗನ್ ಆಗಿರ್ಬೋದು, ಜಾನ್ ಸಿನಾ ಆಗಿರ್ಬೋದು, ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಆಗಿರ್ಬೋದು. ಆ್ಯಂಡ್ ಹಾನೆಸ್ಟಾಗಿ ಹೇಳ್ತೀನಿ, ನಿನ್ನನ್ನು ಕೂಡ ಕನ್ಸಿಡರ್ ಮಾಡಿದ್ರೆ ನನ್ನ ಮುಂದಿನ ಪೀಳಿಗೆಗಳು ಅಂದರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ನು WWE ಬಂದು ರೋಮನ್ ರೈನ್ಸ್ ಅವರ ರೀತಿ ಆಗಬೇಕು ಅಂತ ಅಂದ್ಕೊಳ್ಳುತ್ತೆ. ಯಾಕಂದರೆ ನೀನು ನಂಬರ್ 1 ಆ್ಯಂಡ್ ಕೋಡಿ ರೋಡ್ಸ್ ಅವರ ರೀತಿ ಆಗಬೇಕು ಅಂತ ಅಂದ್ಕೊಳ್ಳೋದಿಲ್ಲ, ಯಾಕಂದರೆ ನಾನು ನಂಬರ್ 2. ಬಟ್ ರಸಲ್ ಮೇನಿಯಾದಲ್ಲಿ ನಾನು ಯಾವಾಗ ನಿನ್ನನ್ನು ಸೋಲಿಸಿ ಆ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ನ ಗೆದ್ಕೋತೀನೋ ಆಗ ನಾನು ನಂಬರ್ 2 ಆಗಿರೋದಿಲ್ಲ, ನಂಬರ್ 1 ಆಗ್ತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳಿ ರೋಮನ್ ರೈನ್ಸ್ ಅವರಿಗೆ ಆಲ್ ದ ಬೆಸ್ಟ್ನ ತಿಳಿಸೋದಕ್ಕೋಸ್ಕರ ಹ್ಯಾಂಡ್ ಶೇಕ್ ಮಾಡ್ತಾರೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಹ್ಯಾಂಡ್ ಶೇಕ್ನ ಒಪ್ಕೊಳ್ಳೋದಿಲ್ಲ. ಅವರು ಹ್ಯಾಂಡ್ ಶೇಕ್ ಮಾಡೋ ರೀತಿ ಬಂದ್ಬಿಟ್ಟು ವಾಪಸ್ ಹೋಗ್ತಾ ಪಾಲಿಮೆನ್ ಅವರಿಗೆ ಹ್ಯಾಂಡ್ ಶೇಕ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಆ್ಯಂಡ್ ನಮ್ಮ ರೋಮನ್ ರೈನ್ಸ್ ಹಾಗೆ ಪಾಲಿಮೆನ್ ಇಬ್ರು ಕೂಡ ರಿಂಗಿಂದ ಕೆಳಗಡೆ ಹಿಡಿತಾರೆ, ಸ್ಟೇಜ್ ಹತ್ರ ಹೋಗ್ತಾ ಇರ್ತಾರೆ. ಆ್ಯಂಡ್ ನಮ್ಮ ರೋಮನ್ ರೈನ್ಸ್ ಅವರು ಒಂದು ಸ್ನ್ಯಾಪ್ ಮಾಡ್ತಾರೆ, ಅಂದರೆ ಒಂದು ಚಿಟಿಕೆ ಹೊಡಿತಾರೆ. ರೋಮನ್ ರೈನ್ಸ್ ಅವರ ಥೀಮ್ ಸಾಂಗು ಪ್ಲೇ ಆಗುತ್ತೆ. ನಾನು ಅನ್ಕೊಂಡೆ ಇಷ್ಟೇನಾ ಗುರು, ಏನು ಕೂಡ ಇಲ್ವಾ ಅಂತ ಅನ್ಕೊಂಡೆ. ಬಟ್ ಸಡನ್ ಆಗಿ ಕ್ರೌಡ್ ಕಡೆಯಿಂದ ನಮಗೆ ಜಿಮ್ಮಿ ಉಸೋ ಹಾಗೆ ಸೋಲೋ ಸಿಕೋಬಾ ಅವರು ನೋಡೋದಿಕ್ಕೆ ಸಿಗ್ತಾರೆ. ಲಿಟ್ರಲಿ ಇಬ್ರು ಕೂಡ ಉಡ್ಡಿ ಹಾಕೊಂಡು ಬಂದಿರ್ತಾರೆ, ಇವರಿಬ್ರು ಕೂಡ ಬರ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಸಖತ್ತು ಟೆನ್ಷನ್ ಆಗ್ತಾರೆ, ಇವರು ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇದ್ದಾರಾ ಅಂತ ಹಿಂದೆ ಮುಂದೆ ನೋಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಬಟ್ ಇಲ್ಲಿ ನಮ್ಮ ಸೋಲೋ ಸಿಕೋವಾ ಹಾಗೆ ಜಿಮ್ಮಿ ಉಸೋ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಿಲ್ಲ, ಬದಲಿಗೆ ರೋಮನ್ ರೈನ್ಸ್ ಅವರ ಹಿಂದೆ ಹೋಗಿ ನಿಂತ್ಕೋತಾರೆ. ಬಟ್ ಸಡನ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರಕ್ಕೂ ಕೂಡ ಒಂದು ಬ್ಯಾಕಪ್ ಪ್ಲಾನ್ ಇರುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಸೆತ್ ರೋಲೆನ್ಸ್ ಹಾಗೆ ಜೇ ಉಸೋನ ಕರ್ಕೊಂಡು ಬಂದಿರ್ತಾರೆ. ನಮ್ಮ ಸೆತ್ ರೋಲೆನ್ಸ್ ಹಾಗೆ ಜೇ ಉಸೋ ಅವರು ಕೂಡ ಕ್ರೌಡ್ ಕಡೆಯಿಂದ ಎಂಟ್ರಿನ ಕೊಟ್ಬಿಟ್ಟು ಕೋಡಿ ರೋಡ್ಸ್ ಅವರ ಮುಂದೆ ಬಂದು ನಿಂತ್ಕೋತಾರೆ. ಆ್ಯಂಡ್ ಬ್ಯಾಕ್ ಗ್ರೌಂಡಲ್ಲಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಥೀಮ್ ಸಾಂಗು ಪ್ಲೇ ಆಗ್ತಾ ಇರುತ್ತೆ. ಲಿಟ್ರಲಿ ಗೈಸ್ ಗೂಸ್ ಬಮ್ ಮೂಮೆಂಟು, ಆ ಮೂಮೆಂಟ್ನ ನೀವು ನೋಡಿ. ಒಂದ್ ಕಡೆ ನಮ್ಮ ರೋಮನ್ ರೈನ್ಸ್ ಅವರ ಹಿಂದಗಡೆ ನಮ್ಮ ಜಿಮ್ಮಿ ಉಸೋ ಹಾಗೆ ಸೋಲೋ ಸಿಕೋವಾ ಅವರು ನಿಂತಿರ್ತಾರೆ. ಆ್ಯಂಡ್ ಈ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ಸ್ಟೇಜ್ ಮೇಲ್ಗಡೆ ನಿಂತ್ಕೊಂಡಿದ್ರೆ ಅವರ ಕೆಳಗಡೆ ಸೆತ್ ರೋಲೆನ್ಸ್ ಹಾಗೆ ಜೇ ಉಸೋ ಅವರು ನಿಂತ್ಕೊಂಡಿರ್ತಾರೆ. ಈ ಕಡೆ ನಮ್ಮ ಸೆತ್ ರೋಲೆನ್ಸ್ ಹಾಗೆ ಜೇ ಉಸೋ ಅವರು ಕೋಡಿ ರೋಡ್ಸ್ ಅವ್ರನ್ನ ಕಾಪಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಥೀಮ್ ಸಾಂಗು ಪ್ಲೇ ಆಗ್ತಾ ಇರುತ್ತೆ. ಲಿಟ್ರಲಿ ಗೈಸ್ ಯಾವುದೋ ಒಂದು ಮೂವಿನ ನೋಡ್ತಾ ಇದ್ದೀನ, ಎರಡು ಯುದ್ಧ ಆಗೋ ರೇಂಜ್ಗೆ ಈ ಒಂದು ಮೂಮೆಂಟ್ ನ WWE ಅವರು ಪ್ಲಾನ್ ಮಾಡಿದ್ರು. ಅಂಡ್ ರೋಮನ್ ರೈನ್ಸ್ ಅವರ ಥೀಮ್ ಸಾಂಗು ಕೇಳ್ತಾ ಇದ್ರೆ ಆ ಒಂದು ಫೀಲ್ ಬರ್ತಾ ಇತ್ತು. ರೋಮನ್ ರೈನ್ಸ್ ಅವರ ಥೀಮ್ ಸಾಂಗು ಒಂದು ತರ ಪರ್ಫೆಕ್ಟ್ ಆಗಿ ಫಿಟ್ ಆಯ್ತು ಅಂತಾನೆ ಹೇಳ್ಬಹುದು. ಬೇರೆ ಯಾರ್ದಾದ್ರೂ ಥೀಮ್ ಸಾಂಗ್ ಇದ್ದಿದ್ರೆ ಈ ಮೂಮೆಂಟು ಸ್ವಲ್ಪ ಎಡವಟ್ ಆಗೋದು. ಬಟ್ ರೋಮನ್ ರೈನ್ಸ್ ಅವರ ಥೀಮ್ ಸಾಂಗ್ ಇದೆಯಲ್ಲ, ಏನೋ ಒಂಥರ ಇವರಿಬ್ರು ನಡುವೆ ಇನ್ನೇನು ಯುದ್ಧಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಫೀಲ್ ಬರ್ತಾ ಇತ್ತು. ಸೊ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಆ ಮೂಮೆಂಟು. ಆ್ಯಂಡ್ ಈ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ಮೊದಲೇ ಹೇಳಿದರು, ನೀನು ನಿನ್ನ ಮಾತನ್ನು ಉಳಿಸ್ಕೊಂಡಿದ್ರೆ ನಾನು ಕೂಡ ಇಲ್ಲಿ ಉಳಿಸ್ಕೊಂಡಿರ್ತೀನಿ, ನೀನೇನಾದರೂ ಒಂಟಿಯಾಗಿ ಬಂದಿದ್ರೆ ನಾನು ಕೂಡ ಒಂಟಿಯಾಗಿ ಬಂದಿರ್ತೀನಿ ಅಂತ. ಆ ಕಡೆ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಒಂಟಿಯಾಗಿ ಬಂದಿರಲಿಲ್ಲ, ಈ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಒಂಟಿಯಾಗಿ ಬಂದಿರಲಿಲ್ಲ. ಆ್ಯಂಡ್ ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ನ ಎಂಡ್ ಆಗುತ್ತೆ. ಲಿಟ್ರಲಿ ಗೈಸ್ ಸ್ಮ್ಯಾಕ್ ಡೌನ್ ಮಾತ್ರ ಸಖತ್ತಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು.
ನೆನ್ನೆ ನೈಟು ಎಷ್ಟು ಡಿಸಪಾಯಿಂಟ್ ಆಗಿದ್ನೋ ಇವತ್ತು ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ ಸ್ಮ್ಯಾಕ್ ಡೌನ್ನ ನೋಡಿ. ನಿಮ್ಗೇನು ಅನ್ನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟೇ ಅಲ್ಲ, ನಮ್ಮ ರೋಮನ್ ರೈನ್ಸ್ ಅವರು ಪ್ಯಾಟ್ ಮ್ಯಾಕಫಿ ಶೋ ಅಲ್ಲಿ ತುಂಬಾ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಅದನ್ನೆಲ್ಲದನ್ನು ತಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.